ಪಿತನ ಸುಧನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇಲೆ ಹಾಲೆಲುಯ್ಯ ಹಾಲೆಲುಯ್ಯ. ಪ್ರಿಯ ಸಹೋದರರೇ, ಇದಾ ಈ ಮುಂಜಾವಿನಲ್ಲಿ ದೇವರು ನಮ್ಮಲ್ಲಿ ಮಾತನಾಡುತ್ತಾ ಇದ್ದರು. ದಿವ್ಯ ದರ್ಶನವನ್ನು ಪಡೆದಂಥ ಕ್ರಿಸ್ತು ದರ್ಶನ ಅನುಭವಕ್ಕೆ ನಮ್ಮನ್ನು ಕೊಂಡೋಗಲಿಕ್ಕೆ ಬೇಕಾಗಿ, ಅದರ ವಾಣಿಯನ್ನು ಕೇಳಲಿಕ್ಕೆ ಬೇಕಾಗಿ ಈ ಕ್ರಿಸ್ತು ದರ್ಶನ ಮುಖಾಂತರ ಈ ಮುಂಜಾವಿನಲ್ಲಿ ದೇವರ ಕಡೆಗೆ ನಮಗೆ ತಿರುಗೋಣ. ಇದಾ ಯೇಸು ಸ್ವಾಮಿ ನಮ್ಮೆಲ್ಲರನ್ನು ನಾವು ಜೀವನದಲ್ಲಿ ಬೆಳಗುವ ನಕ್ಷತ್ರಗಳಾಗಿ ಮಾರ್ಪಡಿಸಲಿಕ್ಕೆ ದೇವರು ಆಸೆಪಡುತ್ತಾರೆ. ಅದಕ್ಕಾಗಿ ನಮಗೆ ಕಾಣಬಹುದು, ನಿನ್ನೆಯಿಂದ ನಾವು ಕೇಳುತ್ತಾ ಇದ್ದೀವಿ, ಯೇಸು ಸ್ವಾಮಿ ವಾಣಿಯಾಗಿ ತನ್ನ ದಿವ್ಯ ಜ್ಯೋತಿಯಾಗಿ ಈ ಲೋಕದಲ್ಲಿ ಪ್ರಕಟಪಡಿಸಿದ್ದು ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ. ಮಾನವರೆಲ್ಲರನ್ನು ಬೆಳಗಿಸುವ ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ. ಅಲ್ಲೇಲುಯ್ಯ. ಇದು ಯೋಹನ ಸುವಾರ್ತೆ 1ನೇ ಅಧ್ಯಾಯ 9ನೇ ವಾಕ್ಯವಾಗಿದೆ. ಈ ಜಗಜ್ಯೋತಿಯಾಗಿದೆ ಯೇಸು ಸ್ವಾಮಿ. ಈ ಯೇಸು ಸ್ವಾಮಿಯಲ್ಲಿ ಸೇರಿ ನಿಲ್ಲುವಾಗ ನಾವು ಜ್ಯೋತಿಯಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಹೇಗೆ ಎಂಬುದನ್ನು ನಾವು ತಿಳಿಯಲಿಕ್ಕೆ ಬೇಕಾಗಿ ಆಗಿದೆ ಈ ಶ್ರಮವನ್ನು ನಾವು ಪಡುವುದು. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ಇದಾ ಲೋಕದಲ್ಲಿ ಯೇಸು ಸ್ವಾಮಿ ಬಂದದ್ದು ನಾವೆಲ್ಲರೂ ಪ್ರಕಾಶವುಳ್ಳವರಾಗಿ ಜೀವಿಸಲಿಕ್ಕೆ ಆಗಿದೆ. ಬೆಳಕು ನಮ್ಮ ಮನೆಯಲ್ಲಿ ಆಗಬೇಕು. ನಾನು ಹೋಗುವಂಥ ದಾರಿಯು ಕೂಡ ಈ ಬೆಳಕು ಕಾಣಬೇಕು. ಪ್ರೈಸ್ ದಿ ಲಾರ್ಡ್. ಕಾಣುವಂಥ ಜೀವನವನ್ನು ನಮಗೆ ಕಾಣುವುದು ಕೆಲವೊಮ್ಮೆ ಕತ್ತಲೆಯಾಗಿ ನಮ್ಮ ಜೀವನವನ್ನು ಕಾಣಬಹುದು. ಹಲ್ಲೆಲೂಯಾ. ರೋಗ ರುಜಿನಗಳು, ಕಷ್ಟ ಸಂಕಷ್ಟಗಳು, ಎಲ್ಲ ಜೀವನದ ಇಕ್ಕಟ್ಟು ಬಿಕ್ಕಟ್ಟುಗಳೆಲ್ಲ ಬರುವಾಗ ಕತ್ತಲೆಯಿಂದ ಅನಿಸುತ್ತದೆ. ಪ್ರಿಯ ಮಕ್ಕಳೇ, ಅಲ್ಲಿಂದ ಪ್ರಕಾಶವನ್ನು ಹರಡಲಿಕ್ಕೆ ಬೇಕಾಗಿ ದೇವರು ಆಸೆಪಡ್ತಾರೆ. ಅದಕ್ಕಾಗಿ ನಮಗೆ ಶ್ರಮ ಪಡೋಣ. ಈ ದಿನದಲ್ಲಿ ದೇವರ ಸನ್ನಿಧಿಯಲ್ಲಿ ನಮ್ಮ ನಿರೀಕ್ಷೆಯುಳ್ಳವರಾಗಿ ಯೇಸು ಸ್ವಾಮಿಯ ಕ್ರಿಸ್ತು ದರ್ಶನವುಳ್ಳವರಾಗಿ ಮಾರ್ಪಡಿಸೋಣ. ಅದಕ್ಕೆ ದೇವರ ಅನುಗ್ರಹಿಸಿ ಆಶೀರ್ವಾದ ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೀನ್.